I thought I would just spend a minute or so recapping what we've heard. ನಾನು ಯೋಚಿಸ್ತಿದ್ದೆ ನಾವು ಇದುವರೆಗೂ ಏನ್ ಕೇಳಿಸಿಕೊಂಡ್ವಲ್ಲ ಅದರ ಬಗ್ಗೆ ಮತ್ತೊಂದ್ಸಲ ನೋಡಿಕೊಳ್ಳೋಣ ಅಂತ. This week I tried to communicate as a reminder to you all and myself as well what it means. ನಾನು ನನಗೂ ಮತ್ತು ನಿಮಗೂ ನೆನಪು ಮಾಡಿಕೊಡುವುದರ ಬಗ್ಗೆ ಮಾತನಾಡಲು ಪ್ರಯತ್ನಿಸ್ತೀನಿ ಈ ವಾರ ನಿಮ್ಮೊಟ್ಟಿಗೆ. When God says that he has a purpose for our lives and realizing that purpose. So the first thing we saw is that we're here on this earth. ನಮ್ಮ ಜೀವಿತಕ್ಕಾಗಿ ದೇವರ ಉದ್ದೇಶವಿದೆ ಅಂತ ದೇವರು ಹೇಳುವಾಗ ನಾವು ಆ ಉದ್ದೇಶವನ್ನ ಗ್ರಹಿಸಿಕೊಳ್ಳಬೇಕು. ಮೊದಲ ಸಂಗತಿ ನಾವು ನೋಡ್ಕೊಂಡಿದ್ದೇನಪ್ಪ ಅಂದ್ರೆ ನಾವು ಇಹಲೋಕದಲ್ಲಿ ಇರುವಂತದ್ದು and our life is essentially an entrance exam for eternity. ನಮ್ಮ ಜೀವಿತವು ಅವಶ್ಯಕವಾಗಿ ಒಂದು ಪ್ರವೇಶ ಪರೀಕ್ಷೆಯಾಗಿದೆ ಆ ಒಂದು ನಿತ್ಯತ್ವಕ್ಕಾಗಿ. And the reality is if we even get one answer wrong we fail the entire exam. ಮತ್ತು ವಾಸ್ತವಾಂಶ ಏನಪ್ಪಾ ಅಂದ್ರೆ ಆ ಒಂದು ಪ್ರವೇಶ ಪರೀಕ್ಷೆಯಲ್ಲಿ ಒಂದು ತಪ್ಪಾದ ಉತ್ತರ ಕೊಟ್ಟರೂ ಕೂಡ ನಾವು ಇಡೀ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗುತ್ತೇವೆ. Then we saw that because of God's immense love he sent his son Jesus who lived on this earth and got every answer correct. ನಂತರ ನಾವು ನೋಡಿಕೊಂಡೆವು ದೇವರು ತನ್ನ ಅಪರಿಮಿತವಾದ ಪ್ರೀತಿಯಿಂದ ಎಲ್ಲಾ ಉತ್ತರಗಳನ್ನು ಸರಿಯಾಗಿ ಬರೆಯಲು ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ಇಹಲೋಕದಲ್ಲಿ ಜೀವಿಸಲು ಕಳುಹಿಸಿದರು. And by his perfect life and death and resurrection he now offers to help us write the correct answers on our exam. ಆತನ ಪರಿಪೂರ್ಣ ಜೀವಿತ ಮರಣ ಮತ್ತು ಪುನರುತ್ಥಾನದಿಂದ ನಮ್ಮ ಪರೀಕ್ಷೆಯಲ್ಲಿ ಸರಿಯಾದ ಉತ್ತರಗಳನ್ನ ಬರೆಯಲು ನಮಗೆ ಸಹಾಯ ಹಸ್ತವನ್ನ ಚಾಚಿದ್ದಾನೀಗ. So that we too can get 100%. However, we must let go of our old incorrect answer paper. ಈಗ ನಾವು ಕೂಡ 100% ಗಳಿಸಬಹುದಾಗಿದೆ. ಅದರಂತೆ ನಾವು ನಮ್ಮ ಹಳೆಯ ತಪ್ಪಾದ ಉತ್ತರಗಳ ಹಾಳೆಗಳನ್ನು ಹೋಗಲು ಬಿಡಬೇಕೀಗ. And receive his perfect answer paper. Now, while we're here on earth, we must also recognize that we are completely helpless. ಮತ್ತು ನಾವೀಗ ಆತನ ಪರಿಪೂರ್ಣವಾದ ಉತ್ತರ ಪತ್ರಿಕೆಗಳನ್ನ ಸ್ವೀಕರಿಸಿಕೊಳ್ಳಬೇಕು. ಇಹಲೋಕದಲ್ಲಿ ನಾವು ಸಂಪೂರ್ಣ ಅಸಹಾಯಕರು ಎಂಬುದಾಗಿ ಗ್ರಹಿಸಿಕೊಳ್ಳಬೇಕು. As helpless as a glove without a hand in it. But if we let him fill us with his power by the Holy Spirit, we too can do his will. ನಮ್ಮ ಕೈಯನ್ನು ಕೈ ಗವಸಿನೊಳಗಡೆ ಹಾಕದೇ ಇರುವಾಗ ಅದು ಅಸಹಾಯಕವಾಗಿರುವಂತೆ ಪವಿತ್ರಾತ್ಮನಿಂದ ನಾವು ಆತನ ಬಲವನ್ನ ತುಂಬಿಸಿಕೊಳ್ಳಲು ಅನುಮತಿಸುವಾಗ ನಾವು ಕೂಡ ಆತನ ಚಿತ್ತವನ್ನ ಮಾಡಬಹುದಾಗಿದೆ. Here on earth. I hope you'll keep these pictures in your mind, dear friends. ಅದು ಈ ಇಹಲೋಕದಲ್ಲಿ. ನನಗೆ ನಿರೀಕ್ಷೆ ಇದೆ ಪ್ರಿಯ ಸ್ನೇಹಿತರೆ ಈ ಚಿತ್ರಣಗಳನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ತೀರಿ ಅಂತ. After Jesus died and rose again, he said that he was going up to heaven to get everything ready for us to join him there. ಯೇಸು ಮರಣ ಹೊಂದಿ ಪುನರುತ್ಥಾನಗೊಂಡ ನಂತರ ತಾನು ಹೇಳಿದ್ದೇನಪ್ಪ ಅಂದ್ರೆ ನೀವು ಬಂದು ನನ್ನನ್ನು ಸೇರಿಕೊಳ್ಳಲು ಅನುಕೂಲವಾಗುವಂತೆ ನಾನು ಪರಲೋಕಕ್ಕೆ ಹೋಗಿ ಎಲ್ಲವನ್ನು ಸಿದ್ಧಪಡಿಸ್ತೇನೆ ಅಂತ. But he didn't leave us alone here on this earth. He is still here on this earth in the form of the Holy Spirit. And if you will let him, he wants to be your best friend as you walk through life. ಆತನು ನಮ್ಮನ್ನು ಇಹಲೋಕದಲ್ಲಿ ಒಬ್ಬಂಟಿಗರನ್ನಾಗಿ ಬಿಡೋದಿಲ್ಲ. ಯಾಕಂದ್ರೆ ಆತನು ಇನ್ನೂ ಇಹಲೋಕದಲ್ಲಿ ಇದ್ದಾನೆ ಪವಿತ್ರಾತ್ಮನ ರೂಪದಲ್ಲಿ. ನೀವು ಆತನನ್ನ ಅನುಮತಿಸುವುದಾದಲ್ಲಿ ನೀವು ನಿಮ್ಮ ಜೀವಿತವನ್ನ ಹಾದು ಹೋಗುವಾಗ ಆತನು ನಿಮಗೆ ಉತ್ತಮ ಸ್ನೇಹಿತನಾಗಲು ಬಯಸುತ್ತಾನೆ. I want to tell you my honest testimony, dear friends. Jesus is really my closest friend today. He speaks to me in my spirit and I talk with him throughout the day. ನಾನು ನನ್ನ ಪ್ರಾಮಾಣಿಕ ಸಾಕ್ಷಿಯನ್ನು ಹೇಳ ಬಯಸುತ್ತೇನೆ ಪ್ರಿಯ ಸ್ನೇಹಿತರೆ. ಯೇಸು ನಿಜವಾಗಿಯೂ ನನಗೆ ಇಂದು ಬಹಳ ಹತ್ತಿರವಾದ ಸ್ನೇಹಿತರಾಗಿದ್ದಾರೆ. ಅವರು ನನ್ನ ಆತ್ಮದೊಟ್ಟಿಗೆ ಮಾತನಾಡುತ್ತಾರೆ ಮತ್ತು ನಾನು ಕೂಡ ದಿನವಿಡೀ ಯೇಸುವಿನೊಟ್ಟಿಗೆ ಮಾತನಾಡುತ್ತೇನೆ. He has carried me faithfully through many ups and downs in my life. There were many times in my life when I thought I wasn't sure how I was going to get through a very difficult situation. ಯೇಸು ನನ್ನ ಜೀವಿತದ ಏಳು ಬೀಳಿನಲ್ಲಿ ನನ್ನನ್ನು ಬಹಳ ನಂಬಿಗಸ್ತಿಕೆಯಿಂದ ಹೊತ್ತು ನಡೆಸಿದ್ದಾರೆ. ನನ್ನ ಜೀವಿತದ ಕೆಲವು ಕಠಿಣ ಸಂದರ್ಭಗಳಲ್ಲಿ ಹೇಗೆ ಅದರಿಂದ ಹೊರಗೆ ಬರಬೇಕು ಎಂಬುದು ನನಗೆ ಗೊತ್ತಾಗ್ತಿರಲಿಲ್ಲ ಮತ್ತು ನನಗೆ ಅದರ ಬಗ್ಗೆ ಅಷ್ಟು ನಿಶ್ಚಿತತೆ ಇರ್ತಿರ್ಲಿಲ್ಲ. But here I am because of God's grace
Jesus has walked with me faithfully, and he wants to do that for you as well. You have a full life ahead of you, and I hope that you will trust him. ಇವತ್ತು ನಾನು ದೇವರ ಕೃಪೆಯಿಂದ ಇಲ್ಲಿದ್ದೇನೆ. ಯೇಸು ನನ್ನೊಟ್ಟಿಗೆ ಬಹಳ ನಂಬಿಗಸ್ತಿಕೆಯಿಂದ ನಡೆದಿದ್ದಾರೆ ಮತ್ತು ನಿಮಗೂ ಕೂಡ ಅದನ್ನೇ ಮಾಡಲು ಬಯಸುತ್ತಾರೆ. ನಿಮ್ಮ ಮುಂದೆ ಬಹಳ ಪೂರ್ತಿಯಾದಂಥ ಜೀವಿತ ಇದೆ. ನನಗೆ ನಿರೀಕ್ಷೆ ಇದೆ ನೀವು ಆತನಲ್ಲಿ ಭರವಸೆ ಇಡ್ತೀರಿ ಅಂತ. God has placed us on this earth where we learn and work and play, and he wants you to do your best in all of these things according to the ability that he's given you, and never comparing yourself with others. ದೇವರು ನಮ್ಮನ್ನು ಇಹಲೋಕದಲ್ಲಿ ಕಲಿಯಲು, ಕೆಲಸ ಮಾಡಲು ಮತ್ತು ಆಟವಾಡಲು ಇಟ್ಟಿದ್ದಾರೆ. ದೇವರು ನಿಮಗೆ ಕೊಟ್ಟಿರುವಂಥ ಸಾಮರ್ಥ್ಯಕ್ಕೆ ಅನುಸಾರವಾಗಿ ನೀವು ಇವೆಲ್ಲವುಗಳಲ್ಲಿ ಉತ್ತಮವನ್ನು ಮಾಡಬೇಕು ಅಂತ ದೇವರು ಬಯಸುತ್ತಾರೆ ಮತ್ತು ನಿಮ್ಮನ್ನು ಇತರರೊಟ್ಟಿಗೆ ಹೋಲಿಸಿಕೊಳ್ಳಬೇಡ್ರಿ. But while you're doing all these things, keep eternity in mind. That's what I've tried to stress this week. Keep eternity in mind. ಇದೆಲ್ಲವನ್ನ ನೀವು ಏನಕ್ಕೆ ಮಾಡ್ತಾ ಇದ್ದೀರಿ? ನಿತ್ಯತ್ವವನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು ಅಂತ. ಅದನ್ನೇ ನಾನು ಈ ವಾರದಲ್ಲಿ ಒತ್ತಿ ಹೇಳುತ್ತಿರುವಂಥದ್ದಾಗಿದೆ. ನಿತ್ಯತ್ವವನ್ನು ಮನಸ್ಸಿನಲ್ಲಿ ಇಟ್ಕೊಳ್ರಿ. Have you ever played the game Monopoly? I used to love that game when I was a kid, and now I still get to play it with my kids. ನೀವು ಯಾವತ್ತಾದರೂ ಮೊನೋಪಲಿ ಅನ್ನುವಂಥ ಆಟವನ್ನು ಆಡಿದ್ದೀರಾ? ನಾನು ಚಿಕ್ಕವನಿದ್ದಾಗ ಆಡ್ತಾ ಇದ್ದೆ. ಈಗ ಕೂಡ ಅವಕಾಶ ಸಿಕ್ಕರೆ ನನ್ನ ಮಕ್ಕಳೊಟ್ಟಿಗೆ ಆಟ ಆಡ್ತೀನಿ ಅದನ್ನ. It's a popular board game which mimics real life in that you earn money and you buy properties, you build houses and businesses, etc. ಇದು ಒಂದು ಜನಪ್ರಿಯವಾದಂಥ ಬೋರ್ಡ್ ಆಟವಾಗಿದೆ. ನಮ್ಮ ನಿಜ ಜೀವಿತವನ್ನ ಇದು ಅನುಕರಿಸುವಂಥದ್ದಾಗಿದೆ. ಹಣ ಸಂಪಾದನೆ, ಮನೆ ಕಟ್ಟುವುದು, ವ್ಯಾಪಾರ ಮಾಡುವುದು, ಹಾಗೆ ಆಸ್ತಿಗಳನ್ನು ಅಥವಾ ಜಾಗಗಳನ್ನು ಕೊಂಡುಕೊಳ್ಳುವಂಥದ್ದು ಹೀಗೆ ಒಳಗೊಂಡಿರುತ್ತದೆ. But eventually the time will come for the game to end. And then the board is folded up and everybody's money and property titles and houses are all put away into the same box. ಆದರೆ ಆಟವನ್ನು ಮುಗಿಸುವಂಥ ಸಮಯ ಬರುತ್ತದೆ. ಆಗ ಆ ಬೋರ್ಡನ್ನು ಮಡಚಿಡಲಾಗುತ್ತದೆ. ಆಗ ಅಲ್ಲಿ ಸಂಪಾದನೆ ಮಾಡಿದಂಥ ಹಣ, ಆಸ್ತಿ, ಜಾಗ ಕೊಂಡುಕೊಂಡಿರುವಂಥದ್ದು, ಮನೆ ಕಟ್ಟಿರುವಂಥದ್ದು, ವ್ಯಾಪಾರ ಎಲ್ಲವೂ ಕೂಡ ಆ ಡಬ್ಬದೊಳಗಡೆ ಹಾಕಲ್ಪಡುತ್ತದೆ. When Jesus went up to heaven, he also said that he would return. And when he does, this is exactly what he's going to do with everything that we see on earth. ಯೇಸು ಪರಲೋಕಕ್ಕೆ ಏರಲ್ಪಟ್ಟಾಗ ಹೇಳಿದ್ದೇನಪ್ಪ ಅಂದರೆ ತಾನು ಹಿಂತಿರುಗಿ ಬರುತ್ತೇನೆ ಅಂತ. ಆಗ ನಾವು ಇಹಲೋಕದಲ್ಲಿ ನೋಡುವಂಥ ಪ್ರತಿಯೊಂದನ್ನು ಕೂಡ ಇದೇ ರೀತಿಯಾಗಿ ಆತನು ಅಂದರೆ ಯೇಸು ಸ್ವಾಮಿಯು ಮಾಡುತ್ತಾರೆ. The Bible says in 1 John 2 verse 17 that the world and everything in it that people consider great is passing away. ಸತ್ಯವೇದವು 1 ಯೋಹಾನ 2ನೇ ಅಧ್ಯಾಯ 17ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ಲೋಕವು ಅದರ ಆಶೆಯು ಅಂದರೆ ಜನರು ಏನು ದೊಡ್ಡದು ಅನ್ಕೊಂಡಿರ್ತಾರಲ್ಲ ಅವೆಲ್ಲವೂ ಗತಿಸಿ ಹೋಗುತ್ತವೆ ಎಂಬುದಾಗಿ. God is going to fold up all the successes, money, pleasure, popularity and everything else of earth just like that monopoly board. ದೇವರು ಎಲ್ಲವನ್ನು ಕೊನೆಯಲ್ಲಿ ಮಡಚಿಡುತ್ತಾರೆ. ಯಶಸ್ಸು, ಹಣ, ಇಚ್ಛೆಗಳು, ಜನಪ್ರಿಯತೆ, ಪ್ರತಿಯೊಂದು ಇಹಲೋಕದಲ್ಲಿರುವಂಥ ಪ್ರತಿಯೊಂದನ್ನು ಮೊನೋಪಲಿ ಬೋರ್ಡ್ ತರ ಮಡಚಿಡುತ್ತಾರೆ. So you may ask, does it really matter then? Can I quit school or quit work and go live as a hermit somewhere? No, certainly not. ನೀವು ಹಾಗಾದ್ರೆ ಕೇಳಬಹುದು, ಇದು ಅಷ್ಟೊಂದು ಮುಖ್ಯನಾ? ಹಾಗಾದ್ರೆ ನಾನು ಶಾಲೆಯನ್ನು ಬಿಡಬೇಕಾ, ಕೆಲಸವನ್ನು ಬಿಡಬೇಕಾ, ಇಲ್ಲೋ ಒಂದು ಕಡೆ ಹೊರಗಡೆ ಹೋಗಿ ಸನ್ಯಾಸಿ ಥರ ಬದುಕಬೇಕಾ ಅಂತ? ಇಲ್ಲ, ನಿಶ್ಚಯವಾಗಿ ಆ ಥರ ಅಲ್ಲ. Even if you're thinking, well, it's exam time, maybe I get to quit. No, God wants you to do well. In fact, work and play are all part of God's plan for us. ನೀವು ಈ ಒಂದು ಪರೀಕ್ಷಾ ಸಮಯದಲ್ಲಿ ಬಿಡಬೇಕು ಶಾಲೆಯನ್ನ ಅಂತ ಯೋಚಿಸ್ತಾ ಇದ್ರೆ ಇಲ್ಲ, ನೀವು ಉತ್ತಮವಾಗಿ ಮಾಡಬೇಕು ಅದರಲ್ಲಿ ಅಂತ ದೇವರು ಬಯಸುತ್ತಾರೆ. ನಿಜ ಹೇಳಬೇಕಂದ್ರೆ ಕೆಲಸ ಮತ್ತು ಆಟ ಎಲ್ಲವೂ ದೇವರ ಚಿತ್ತದ ಒಂದು ಭಾಗವಾಗಿದೆ ನಮಗಾಗಿ. That verse in 1 John 2 verse 17 goes on to say that the one who does the will of God will live forever. 1 ಯೋಹಾನ 2ನೇ ಅಧ್ಯಾಯ 17ನೇ ವಚನ ಮುಂದುವರೆದು ಈ ರೀತಿಯಾಗಿ ಹೇಳುತ್ತೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಸದಾಕಾಲಕ್ಕೂ ಇರುವನು ಎಂಬುದಾಗಿ. So what does it mean to do the will of God? He tells us in another place in Colossians 3 verse 23. ಹಾಗಿದ್ದಲ್ಲಿ ದೇವರ ಚಿತ್ತವನ್ನ ಮಾಡುವುದು ಅಂದರೆ ಏನು? ಇದು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ
23ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, that whatever you do, whether work or play, do it with all your heart. Do it for Jesus, knowing that he is the one who will give you an eternal reward. ನೀವು ಯಾವುದನ್ನೇ ಮಾಡಿದರೂ, ಕೆಲಸವನ್ನಾಗಲಿ ಅಥವಾ ಆಟವನ್ನಾಗಲಿ, ಎಲ್ಲವನ್ನೂ ಹೃದಯಪೂರ್ವಕವಾಗಿ ಮಾಡುವವರಾಗಿರ್ರಿ. ಅದನ್ನು ಯೇಸುವಿಗಾಗಿ ಮಾಡಿರಿ. ನಿತ್ಯತ್ವದ ಪ್ರತಿಫಲವು ಆತನಿಂದ ಬರುವಂತದ್ದಾಗಿದೆ ಎಂದು ತಿಳಿದವರಾಗಿರಬೇಕು. So while you go through this real life monopoly journey here on earth, dear friends, it's not as important how much you have. ನೀವು ಈ ನಿಜವಾದ ಜೀವಿತ ಒಂದು ಮನೋಪಲಿ ಪ್ರಯಾಣವನ್ನ ಹಾದು ಹೋಗುವಾಗ, ನನ್ನ ಪ್ರಿಯ ಸ್ನೇಹಿತರೆ, ನೀವು ಎಷ್ಟು ಹೊಂದಿದ್ದೀರಿ ಅನ್ನುವಂಥದ್ದು ಅದು ಮುಖ್ಯ ಅಲ್ಲ ಇಹಲೋಕದಲ್ಲಿ. And whether you're winning the game. Here's what is important. ಪಂದ್ಯವನ್ನ ಗೆಲ್ಲುವುದು ಸಹ ಅಷ್ಟು ಮುಖ್ಯವಲ್ಲ. ಮುಖ್ಯವಾದದ್ದು ಇಲ್ಲಿದೆ. And I've taken this from a verse in the Bible, Micah 6 verse 8. You can look it up sometime. Here's what's important. ನಾನು ಸತ್ಯವೇದದಲ್ಲಿ ಈ ಒಂದು ವಚನವನ್ನು ತೆಗೆದುಕೊಂಡಿದ್ದೇನೆ. ಮೀಕಾ 6ನೇ ಅಧ್ಯಾಯ 8ನೇ ವಚನ. ಇದನ್ನ ಮಿಕ್ಕ ಸಮಯದಲ್ಲಿ ನೋಡ್ಕೊಳ್ರಿ. ಯಾವುದು ಮುಖ್ಯ ಅಂತ ಇಲ್ಲಿ ಹೇಳುತ್ತೆ. First, be kind. Jesus said in Matthew 7 verse 12 something to this effect. Think of how you would want to be treated and treat others this way. ಮೊದಲನೆಯದಾಗಿ ಇಲ್ಲಿ ಹೇಳುತ್ತೆ ನ್ಯಾಯವನ್ನ ಮಾಡುವಂತ. ಯೇಸು ಸ್ವಾಮಿ ಮತ್ತಾಯ 7ನೇ ಅಧ್ಯಾಯ 12ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ಆದ್ದರಿಂದ ಜನರು ನಿಮಗೆ ಏನೇನು ಮಾಡಬೇಕೆಂದು ನೀವು ಇಚ್ಛಿಸುವಿರೋ ಅವುಗಳನ್ನ ನೀವು ಸಹ ಅವರಿಗೆ ಹಾಗೇ ಮಾಡಿರಿ. Before you do or say something toward another person, imagine that you were in their shoes and someone is about to do the same thing to you. ಮತ್ತೊಬ್ಬ ವ್ಯಕ್ತಿಗೆ ನೀವು ಏನನ್ನಾದರೂ ಹೇಳಲು ಅಥವಾ ಮಾಡುವ ಮೊದಲು ಕಲ್ಪಿಸಿಕೊಳ್ಳ್ರಿ ನೀವು ಅವರ ಬೂಟುಗಳಲ್ಲಿ ಇದ್ದೀರಿ ಅಂತ. ಮತ್ತೊಬ್ಬರು ಕೂಡ ನಿಮಗೆ ಅದೇ ರೀತಿ ಮಾಡಬೇಕು ಅಂತ ಕಲ್ಪಿಸಿಕೊಳ್ಳ್ರಿ. It will change how you live. Secondly, be merciful. ಆಗ ನೀವು ಹೇಗೆ ಜೀವಿಸಬೇಕು ಅನ್ನುವಂಥದ್ದು ಬದಲಾಗತ್ತೆ. ಎರಡನೆಯದಾಗಿ ಕರುಣೆ ಉಳ್ಳವರಾಗಿರ್ರಿ. Jesus said in Luke 6 verse 36, again words to this effect. Never forget how merciful God has been to you. ಲೂಕ 6:36ರಲ್ಲಿ ಯೇಸು ಸಹ ಇದೇ ರೀತಿ ಹೇಳಿದ್ದಾರೆ ಮತ್ತೊಮ್ಮೆ, ನಿಮ್ಮ ತಂದೆಯು ಕರುಣೆ ಉಳ್ಳವನಾಗಿರುವ ಪ್ರಕಾರ ನೀವೂ ಕರುಣೆ ಉಳ್ಳವರಾಗಿರ್ರಿ ಎಂಬುದಾಗಿ. And when anyone does some harm to you, be quick to forgive them. Make it your goal to go through your life without holding a grudge against even one person. ಯಾರಾದರೂ ನಿಮಗೆ ನೋವನ್ನಾಗಲಿ ಅಥವಾ ಹಾನಿಯನ್ನಾಗಲಿ ಮಾಡಿದ್ರೆ ತಕ್ಷಣಕ್ಕೆ ಕ್ಷಮಿಸುವವರಾಗಿರ್ರಿ. ಇದನ್ನ ಗುರಿಯಾಗಿ ಮಾಡಿಕೊಳ್ಳಿರಿ. ನಿಮ್ಮ ಜೀವಿತವನ್ನ ನೀವು ಹಾದು ಹೋಗುವಾಗ ಒಬ್ಬನೇ ಒಬ್ಬ ವ್ಯಕ್ತಿಯ ವಿರುದ್ಧವಾಗಿಯೂ ಸಹ ನಾನು ಹಾಗೆ ತಾನೇ ಇಟ್ಟುಕೊಳ್ಳುವುದಿಲ್ಲ ಅಂತ. No matter how much harm they might have done to you, let go of all grudges. Be kind, be merciful, forgive. ಆತನು ನಿಮಗೆ ಎಷ್ಟೇ ಹಾನಿ ಅಥವಾ ನೋವನ್ನ ಮಾಡಿದ್ದರೂ ಸಹ ಎಲ್ಲ ಹಗೆತನವನ್ನ ಬಿಟ್ಟುಕೊಡ್ರಿ, ದಯೆ ಮತ್ತು ಕರುಣೆಗಳನ್ನ ತೋರಿಸ್ರಿ ಮತ್ತು ಕ್ಷಮಿಸಿರಿ. And thirdly, be humble. Never look down on anyone. Remember, everything that you have that you might be proud of or be tempted to be proud of. ಮೂರನೆಯದಾಗಿ ದೀನತೆ ಉಳ್ಳವರಾಗಿರ್ರಿ. ಯಾರನ್ನೂ ಕೂಡ ಕೀಳಾಗಿ ನೋಡಬೇಡ್ರಿ. ನೆನಪಿಡಿರಿ, ನಿಮ್ಮಲ್ಲಿರುವಂತ ಯಾವುದಕ್ಕಾಗಲಿ ನೀವು ಗರ್ವ ಪಡುವುದಾದರೆ ಅಥವಾ ಅದಕ್ಕೆ ಶೋಧನೆಗೆ ಒಳಗಾಗುವುದಾದರೆ, whether it's your abilities, your looks, your position, something that you think you might be better than others in. All of this was given to you by God. ಅದು ನಿಮ್ಮ ಸಾಮರ್ಥ್ಯಕ್ಕಾಗಲಿ, ನಿಮ್ಮ ನೋಟ ಮತ್ತು ಸ್ಥಾನಮಾನ ಯಾವುದನ್ನೇ ಆಗಲಿ, ಇತರರಿಗಿಂತ ನನ್ನಲ್ಲಿ ಉತ್ತಮ ಇದೆ ಅಂತ ಎಣಿಸೋದಾದರೆ ಅವೆಲ್ಲವೂ ನಿಮಗೆ ದೇವರಿಂದ ಕೊಡಲ್ಪಟ್ಟವುಗಳಾಗಿವೆ. Always think of the others as more important than yourself and think of their needs before your own. ಯಾವಾಗಲೂ ನಿಮಗಿಂತ ಇತರರನ್ನು ಮುಖ್ಯ ಅಥವಾ ಶ್ರೇಷ್ಠರೆಂದು ಎಣಿಸಿರಿ. ನಿಮ್ಮ ಸ್ವಂತ ಅಗತ್ಯತೆಗಳನ್ನು ಚಿಂತಿಸುವ ಮೊದಲು ಇತರರ ಅಗತ್ಯತೆಗಳನ್ನು ಮೊದಲು ಚಿಂತಿಸುವವರಾಗಿರ್ರಿ. You'll face many trials on the way, but God will never let you down as you trust in Him. ನೀವು ಹಾದು ಹೋಗುವಾಗ ಈ ಮಾರ್ಗದಲ್ಲಿ ಅನೇಕ ಸಂಕಟಗಳನ್ನು ಎದುರಿಸಬಹುದು. ಆದರೆ ನೀವು ಕರ್ತನಲ್ಲಿ ಭರವಸೆ ಇಡೋದಾದರೆ ನಿಮ್ಮನ್ನೆಂದಿಗೂ ಆತನು ಕೆಳಕ್ಕೆ ಬಿಡೋದಿಲ್ಲ. In closing, let me leave you with these words, which I borrowed from
Romans chapter 8, ಮುಕ್ತಾಯಗೊಳಿಸುವ ಮೊದಲು ಈ ವಚನಗಳನ್ನು ನಿಮ್ಮೊಟ್ಟಿಗೆ ಬಿಟ್ಟು ಹೋಗ್ತೀನಿ. ಅದು ರೋಮ 8ನೇ ಅಧ್ಯಾಯದಿಂದ ಈ ವಚನ ತೆಗೆದುಕೊಂಡಿದ್ದೀನಿ. beginning in verse 28 onwards. I think you all have a Bible. If you don't, you can certainly ask a teacher for one and they'll be glad to give you one. 28ನೇ ವಚನದಿಂದ ನಾನು ಹೇಳಲು ಇಷ್ಟಪಡ್ತೇನೆ. ನಾನು ನೆನೆಸ್ತೀನಿ ನಿಮ್ಮೆಲ್ಲರ ಬಳಿ ಸತ್ಯವೇದ ಇದೆ ಅಂತ. ಒಂದು ವೇಳೆ ನಿಮ್ಮ ಬಳಿ ಇಲ್ಲ ಅಂದರೆ ನಿಮ್ಮ ಬೋಧಕರನ್ನ ಕೇಳಿ ಪಡೆದುಕೊಳ್ಳಿರಿ, ಅವರು ಸಂತೋಷವಾಗಿ ಅದನ್ನು ಕೊಡ್ತಾರೆ ನಿಮಗೆ. I'd like you to go back and look up these verses sometime today in Romans chapter 8, beginning in verse 28. ಇಂದು ಕೆಲ ಸಮಯದಲ್ಲಿ ನೀವು ಹೋಗಿ ಈ ವಚನವನ್ನು ಮತ್ತೊಮ್ಮೆ ಹಿಂತಿರುಗಿ ನೋಡ್ಕೊಳ್ರಿ. ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನ ಪ್ರಾರಂಭ. I'll explain it in words that have blessed me, that I wrote down. If you love God, no matter what you face in life, ನಾನು ಮಾತುಗಳಲ್ಲಿ ಅದನ್ನು ವಿವರಿಸಲು ಇಷ್ಟಪಡ್ತೇನೆ. ಅದನ್ನು ನಾನು ಬರೆದಿಟ್ಟಿದ್ದೆ ಮತ್ತು ನನಗೆ ಅದು ಬಹಳ ಆಶೀರ್ವಾದವಾಗಿತ್ತು. ನೀವು ದೇವರನ್ನು ಪ್ರೀತಿಸುವುದಾದಲ್ಲಿ ನೀವು ಏನೇ ಎದುರಿಸಿದರೂ ಅದು ವಿಷಯನೇ ಅಲ್ಲ. He will make all of it eventually work together for your good. That's because He has a wonderful purpose for your life. And He is excited to accomplish it through you. ಅದೆಲ್ಲವನ್ನು ನಿಮ್ಮ ಒಳ್ಳೆಯದಕ್ಕಾಗಿಯೇ ಮಾಡುತ್ತಾರೆ ದೇವರು. ಅದು ಯಾಕಂದರೆ ದೇವರು ನಿಮ್ಮ ಜೀವಿತಕ್ಕಾಗಿ ಅದ್ಭುತವಾದಂಥ ಉದ್ದೇಶವನ್ನು ಹೊಂದಿದ್ದಾರೆ. ಅವುಗಳನ್ನು ನಿಮ್ಮ ಮುಖಾಂತರ ಸಾಧಿಸಲು ದೇವರು ಹರ್ಷಿಸುತ್ತಾರೆ. This is your purpose. This is the finish line. If you keep trusting God, when you reach the end of your life, He will have finished making you fully like Him in nature. ಇದು ನಿಮ್ಮ ಉದ್ದೇಶ. ಇದು ಒಂದು ಮುಕ್ತಾಯದ ಗೆರೆ. ನೀವು ಕರ್ತನಲ್ಲಿ ಭರವಸೆ ಇಡುವುದನ್ನು ಮುಂದುವರೆಸಿಕೊಂಡು ಹೋದರೆ ನಿಮ್ಮ ಜೀವಿತದ ಕೊನೆಯನ್ನು ನೀವು ಮುಟ್ಟಿದಾಗ ಸ್ವಭಾವದಲ್ಲಿ ನಿಮ್ಮನ್ನು ಆತನ ರೀತಿಯಲ್ಲಿಯೇ ಪೂರ್ತಿಯಾಗಿ ಮಾಡುತ್ತಾರೆ. You will be, as it were, Jesus' younger brother or younger sister. That's why He called you. And that's why He justified you. And that's why He's giving you this eternal glory. ನೀವು ಯೇಸುವಿನ ಕಿರಿಯ ಸಹೋದರ ಅಥವಾ ಕಿರಿಯ ಸಹೋದರಿ ಆಗಿರುತ್ತೀರಿ. ಅದಕ್ಕಾಗಿಯೇ ಆತನು ನಿಮ್ಮನ್ನು ಕರೆದಿದ್ದಾನೆ ಮತ್ತು ನೀತೀಕರಿಸಿದ್ದಾನೆ. ಅದಕ್ಕಾಗಿ ಆತನು ನಿಮಗೆ ನಿತ್ಯತ್ವದ ಮಹಿಮೆಯನ್ನು ಕೊಡುವಾತನಾಗಿದ್ದಾನೆ. Do we need to say anything more to all of this? The writer in Romans says, well, let's just say this. If God would do so much for you in giving you His only Son. ಲೇಖಕರು ರೋಮಾಪುರದಲ್ಲಿ ಬರೆದಿರುವುದಕ್ಕಿಂತ ಹೆಚ್ಚಾಗಿ ನಿಮಗೆ ಇನ್ನೂ ಏನಾದರೂ ಹೇಳಬೇಕಾ? ಹಾಗಿದ್ದಲ್ಲಿ ಈ ರೀತಿ ಹೇಳಲು ಇಷ್ಟಪಡ್ತೀನಿ. ದೇವರು ತನ್ನ ಒಬ್ಬನೇ ಮಗನನ್ನು ನಿಮಗೆ ಕೊಟ್ಟಿದ್ದರಲ್ಲಿ ಹೆಚ್ಚಾಗಿ ಮಾಡಿದ್ದಾರೆ. He will certainly help you in everything you need today. And nothing that you face, nothing at all, will be able to defeat you. ನಿಮಗೆ ಏನು ಅಗತ್ಯತೆ ಇದೆಯೋ ಅದನ್ನು ದೇವರು ನಿಶ್ಚಯವಾಗಿ ಸಹಾಯ ಮಾಡ್ತಾರೆ. ನಿಮ್ಮನ್ನು ಸೋಲಿಸುವಂಥ ಯಾವುದನ್ನೇ ಆಗಲಿ, ಅದು ಯಾವುದೇ ಆಗಲಿ, ನೀವು ಎದುರಿಸುವುದಿಲ್ಲ. Even if you face trials or distress, or if people persecute you, if you find that you don't have food or clothing even someday. ನೀವು ಎದುರಿಸುವಂಥ ಸಂಕಟವು ನಿಮ್ಮನ್ನು ಪೀಡಿಸಿದರೂ, ಜನರು ನಿಮ್ಮನ್ನು ಹಿಂಸಿಸಿದರೂ, ಕೆಲವು ದಿನದ ಮಟ್ಟಿಗೆ ನಿಮ್ಮ ಬಳಿ ಆಹಾರ ಅಥವಾ ಉಡಲು ಬಟ್ಟೆ ಇಲ್ಲ ಅಂದ್ರೂ ಕೂಡ, or even if your life is in some danger, remember God hasn't stopped loving you. ನಿಮ್ಮ ಜೀವಿತ ಒಂದು ವೇಳೆ ಅಪಾಯಕ್ಕೆ ಸಿಲುಕಿದರೂ ದೇವರು ನಿಮ್ಮನ್ನು ಪ್ರೀತಿಸುವುದನ್ನ ನಿಲ್ಲಿಸುವುದಿಲ್ಲ. ನೆನಪಿಡಿರಿ ಇದನ್ನು. Nothing can make God stop loving you because He is love. ದೇವರು ನಿಮ್ಮನ್ನು ಪ್ರೀತಿಸುವಂತದ್ದರಿಂದ ಯಾವುದೂ ಸಹ ನಿಲ್ಲಿಸುವುದಿಲ್ಲ, ಯಾಕೆಂದರೆ ಆತನು ಪ್ರೀತಿಯಾಗಿದ್ದಾನೆ.